ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಪ್ರಿಪೋಸಿಷನ್ಸ್ ಈ ಒಂದು ಗ್ರಾಮರ್ ಆಕ್ಟಿವಿಟಿಯ ವರ್ಕ್ಶೀಟನ್ನು ನೋಡೋಣ. ವಿದ್ಯಾರ್ಥಿಗಳೇ, ನೀವು ಈ PDF ಅನ್ನು ಡೌನ್ಲೋಡ್ ಮಾಡಿಕೊಂಡಾಗ ಪ್ರಿಪೋಸಿಷನನ್ನು ಕಲಿಯೋದಕ್ಕೆ ಇಲ್ಲಿ ವಾಚ್ ವಿಡಿಯೋ ನೀಡಿರ್ತೇನೆ. ಆ ವಾಚ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ನೀವು ಯೂಟ್ಯೂಬ್ನಲ್ಲಿ ವಿಡಿಯೋನ ನೋಡಬಹುದು. ಇನ್ನು ಇಲ್ಲಿ ಪ್ರಿಪೋಸಿಷನ್ಸ್ಗೆ ನೀಡಿರ್ತಕ್ಕಂತಹ ಈ ಒಂದು ಮೊದಲ 15 ಕ್ವಶನ್ಸ್ಗೆ ನಾನು ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ. ನಂತರ ನಿಮಗಾಗಿ ಮತ್ತೆ 10 ಕ್ವಶನ್ಸ್ ಇರುತ್ತೆ. ಕೀ ಆನ್ಸರನ್ನು ಸಹ ಈ ಒಂದು PDF-ನಲ್ಲಿ ನೀಡಿರ್ತೇನೆ. ಇಲ್ಲಿ ಪ್ರಿಪೋಸಿಷನ್ಸಲ್ಲಿ ನೋಡಿದಾಗ ಮೊದಲನೇದಾಗಿ ಐ ಲಿವ್ಡ್ ಡ್ಯಾಶ್ ಬೆಂಗಳೂರು ಫಾರ್ 10 years. ಆಪ್ಷನ್ ಬಿ ಇನ್ ಐ ಲಿವ್ಡ್ ಇನ್ ಬ್ಯಾಂಗ್ಳೂರ್. ನಂತರ ದೇ ಹ್ಯಾವ್ ಬಿಲ್ಟ್ ಎ ಬ್ರಿಡ್ಜ್ ಡ್ಯಾಶ್ ದ ರಿವರ್. ಈ ರೀತಿ ಪ್ರಶ್ನೆಗಳು ಬಂದಾಗ ಬ್ರಿಡ್ಜ್ ಅನ್ನು ನಾವು ಅಕ್ರಾಸ್ ದ ರಿವರ್, ಅಕ್ರಾಸ್ ಅಂತ ಸೆಲೆಕ್ಟ್ ಮಾಡಬೇಕು, ಆಪ್ಷನ್ ಸಿ. ನಂತರ ವಿ ವರ್ ಡ್ಯಾಶ್ ದ ಸಿನಿಮಾ ವೆನ್ ಯು ಕಾಲ್ಡ್ ಮೀ. ವಿ ವರ್ ಅಟ್ ದ ಸಿನಿಮಾ, ಆಪ್ಷನ್ ಡಿ. ನಂತರ ಅಂಬೇಡ್ಕರ್ ಹ್ಯಾಡ್ ಆನ್ ಇನ್ಸಾಟಿಬಲ್ ಥರ್ಸ್ಟ್ ಡ್ಯಾಶ್ ಬುಕ್ಸ್ ಫಾರ್ ಬುಕ್ಸ್. ಇನ್ನು 5th ಒನ್ ನೋಡಿದಾಗ ಅನಂತ್ ವಾಸ್ ಅವೇಕ್ ಬ್ರೀತಿಂಗ್ ದ ಆಕ್ಸಿಜನ್ ಡ್ಯಾಶ್ ದ ಸಿಲಿಂಡರ್. ಇಲ್ಲಿ ಆಪ್ಷನ್ಸ್ ಆಫ್, ಇನ್, ಫ್ರಮ್, ಇನ್ಸೈಡ್ ಅಂತಿದೆ. ಆಪ್ಷನ್ ಸಿ ಫ್ರಮ್ ದ ಸಿಲಿಂಡರ್. ನೆಕ್ಸ್ಟ್ 6th ಒನ್ ರಾಣಿ ಥಾಟ್ ಡ್ಯಾಶ್ ಗೋಯಿಂಗ್ ಡ್ಯಾಶ್ ಮಾರ್ಕೆಟ್ ಇನ್ ದ ಈವ್ನಿಂಗ್. ಇಲ್ಲಿ ರಾಣಿ ಥಾಟ್ ಆಫ್ ಗೋಯಿಂಗ್ ಟು ಮಾರ್ಕೆಟ್ ಇನ್ ದ ಈವ್ನಿಂಗ್, ಆಪ್ಷನ್ ಬಿ. ನಂತರ ದೇರ್ ವಾಸ್ ಥಂಡರಸ್ ಅಪ್ಲಾಸ್ ಬೈ ದ ವ್ಯಾಸ್ಟ್ ಆಡಿಯನ್ಸ್ ಆ್ಯಂಡ್ ಇಟ್ ಲಾಸ್ಟೆಡ್ ಫಾರ್ 2 minutes. ಇಲ್ಲಿ ಬೈ ಬರೋದಿಲ್ಲ, ಫ್ರಮ್ ದ ವ್ಯಾಸ್ಟ್ ಆಡಿಯನ್ಸ್, ಆಪ್ಷನ್ ಡಿ ಬರುತ್ತೆ. ಫ್ರಮ್ ಮತ್ತು ಫಾರ್. ನಂತರ 8th ಒನ್ ಸ್ವಾಮೀಜಿ ಫೆಲ್ಟ್ ಡ್ಯಾಶ್ ದ ಸೈಟ್ ಡ್ಯಾಶ್ ಎ ಹ್ಯೂಜ್ ಆಡಿಯನ್ಸ್. ಸ್ವಾಮೀಜಿ ಫೆಲ್ಟ್ ನರ್ವಸ್ ಅಟ್ ದ ಸೈಟ್ ಆಫ್ ಎ ಹ್ಯೂಜ್ ಆಡಿಯನ್ಸ್, ಆಪ್ಷನ್ ಬಿ. ಇನ್ನು 9th ಒನ್ ನೋಡಿದಾಗ ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಡ್ಯಾಶ್ ದ ಹಿಲ್ಸ್, ದಟ್ ಈಸ್ ಓವರ್ ದ ಹಿಲ್ಸ್, ಆಪ್ಷನ್ ಎ. ಇನ್ನು 10th ಕ್ವಶನ್ ವಿ ಗೋ ಟು ಸ್ಕೂಲ್ ಡ್ಯಾಶ್ 10 o'clock, at 10 o'clock, option C. KRS is built dash the river Kaveri, across the river Kaveri. Is an MA dash English, is an MA in English, option D. Next 13th, write an essay dash television. Write an essay on television, option A. Nantara 14th, many of his classmates went dash him dash their problem. Went to him with their problem, option C. In the 15th ಬಂದಾಗ my friend has been living in Canada dash 2 years. B for 2 years. ಇಲ್ಲಿ ಪೀರಿಯಡ್ ಆಫ್ ಟೈಮ್ 2 years 5 years ಅಂತ ಬಂದಾಗ ಫಾರ್ ಅನ್ನು ಬಳಸಬೇಕು. ಅಲ್ಲಿ ಎಕ್ಸಾಕ್ಟ್ ಟೈಮನ್ನು ಕೊಟ್ಟಾಗ ಸಿನ್ಸ್ ಅಂತಕ್ಕಂಥದ್ದನ್ನ ಬಳಸಬೇಕಾಗುತ್ತೆ. ಇನ್ನು 16th ಮಂಜುಳಾ ಈಸ್ ಡ್ಯಾಶ್ ವೆಕೇಶನ್, ಶಿ ಈಸ್ ಡ್ಯಾಶ್ ಮಡಿಕೇರಿ ನೌ. ಇಲ್ಲಿ ಮಂಜುಳಾ ಈಸ್ ಆನ್ ವೆಕೇಶನ್, ಶಿ ಈಸ್ ಇನ್ ಮಡಿಕೇರಿ, ಆಪ್ಷನ್ ಡಿ ಆನ್ ಮತ್ತು ಇನ್. 17th ಬಂದಾಗ ಐ ಕೇಮ್ ಡ್ಯಾಶ್ ಎ ಬಿಗ್ ಫ್ಯಾಮಿಲಿ, ಐ ಕೇಮ್ ಫ್ರಮ್ ಎ ಬಿಗ್ ಫ್ಯಾಮಿಲಿ. ಐ ಹ್ಯಾವ್ 2 pairs ಆಫ್ ನ್ಯೂ ಶೂಸ್ ಫಾರ್ ದ ಪಿಕ್ನಿಕ್, ವಾಟ್ ಡ್ಯಾಶ್ ಯು, ವಾಟ್ ಅಬೌಟ್, ಆಪ್ಷನ್ ಸಿ. ನಂತರ 19th ಐ ಆಮ್ ಫಾಂಡ್ ಡ್ಯಾಶ್ ಕ್ಲಾಸಿಕಲ್ ಮ್ಯೂಸಿಕ್, ಐ ಆಮ್ ಫಾಂಡ್ ಆಫ್ OF ಆಫ್ ಬರುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ 20th ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್ಸ್ ಡ್ಯಾಶ್ ಫ್ರೈಡೇ ಈವ್ನಿಂಗ್, ಆನ್ ಫ್ರೈಡೇ ಈವ್ನಿಂಗ್, ಆಪ್ಷನ್ ಎ. ನೋಡಿ, ಇದಕ್ಕೆ ಕೀ ಆನ್ಸರ್ ಇದೆ. ಹಾಗೆ ಇನ್ನು 10 ಈ ಒಂದು ಪ್ರಿಪೋಸಿಷನ್ಸನ್ನು ನೀಡಿರ್ತೇನೆ. ಇವುಗಳಿಗೂ ಸಹ ಕೀ ಆನ್ಸರ್ ಅನ್ನು ನೀಡಿರ್ತೇನೆ. ನೀವು ಈ ಒಂದು PDF-ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಪ್ರಶ್ನೆಗಳಿಗೆ ನೀವೇ ಸ್ವತಃ ಉತ್ತರಿಸಲು ಪ್ರಯತ್ನಿಸಿ. ಮತ್ತು ಆ 10 ಕ್ವಶನ್ಸ್ಗೆ ಕೀ ಆನ್ಸರ್ ಸಹ ಇರುತ್ತೆ. ಇದು ನಿಮ್ಮ ಎಕ್ಸಾಮ್ ಪರ್ಪಸ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಪ್ರಿಪೋಸಿಷನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವಾಚ್ ವಿಡಿಯೋ ಇದೆ, ವಿಡಿಯೋನ ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ತಿಳಿಸುತ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ಗ್ರಾಮರ್ ವರ್ಕ್ಶೀಟ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.